ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಪೌಲು ಗಲಾತ್ಯ ಸಂಘಕ್ಕೆ ಉತ್ತರ ಬರೀತಿರುವಾಗ ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು, ಎದಕ್ ತೊಂದರೆ ಪಡಿಸಬಾರದು ಅಂತೇಳಿ ಈ ಮಾತುಗಳು ಹೇಳ್ತಾ ಇದ್ದಾನ. ಗಲಾತ್ಯ ಸಂಘದವರು ಪೌಲಿಗೆ ಏನ್ ತೊಂದರೆ ಮಾಡ್ಯಾರ, ಯಾಕೆ ಪೌಲ್ ನನಗೆ ತೊಂದರೆ ಪಡಿಸಬೇಡ್ರಿ ಅಂತ ಹೇಳಿ ಹೇಳ್ತಾ ಅಂದ್ರೆ, ಈ ಗಲಾತ್ಯ ಪತ್ರಿಕೆಯಲ್ಲಿ ಬರೆಯುವಾಗ ಕೆಲವೊಂದು ಸುಳ್ಳು ಬೋಧಕರು ಬಂದು ಈ ಗಲಾತ್ಯ ಪ್ರಾಂತದಲ್ಲಿ ಈ ಸಂಘಗಳಾಗ ಏನು ಉಪದೇಶ ಮಾಡ್ತಾರೆ ಅಂದ್ರೆ, ನೀವು ರಕ್ಷಣೆ ಹೊಂದಬೇಕಂದ್ರೆ ಕೇವಲ ನಂಬಿಕೆ ಮಾತ್ರ ಸಾಲದು, ನೀವು ಪುಣ್ಯ ಕ್ರಿಯೆಗಳು ಮಾಡಬೇಕು, ಅದೇ ರೀತಿಯಲ್ಲಿ ಸುನ್ನತಿ ಕೂಡ ನೀವು ಮಾಡಿಸ್ಕೋಬೇಕು. ನೀವು ಸುನ್ನತಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ರಕ್ಷಣೆ ಬರೋದಿಲ್ಲ. ಅಂದ್ರೆ ನೀವು ಫಸ್ಟ್ ಯೂದರಾಗಬೇಕು. ನೀವು ಯೂದರಾದ್ಮೇಲೆ ನೀವು ಕ್ರೈಸ್ತವರಾಗ್ತೀರಿ. ನೀವು ಡೈರೆಕ್ಟ್ ಕ್ರೈಸ್ತವರು ಆಗೋಂಗಿಲ್ಲ, ಆ ದಾರಿ ಇಲ್ಲ. ನೀವು ಕಂಪಲ್ಸರಿ ಸುನ್ನತಿ ಮಾಡಿಸ್ಕೊಂಡೆ ರಕ್ಷಣೆಯಲ್ಲಿ ಬರ್ಬೇಕಂತ ಹೇಳಿ ಈ ಸುಳ್ಳು ಬೋಧಗಳು ಭಯಂಕರವಾಗಿ ಈ ಪ್ರಾಂತಗಳಲ್ಲಿ ಹೇಳ್ತಿರ್ತಾರ. ಕೆಲವು ಮಂದಿ ಸಂಘಸ್ಥರು ಏನ್ ಮಾಡ್ತಿರ್ತಾರ ಅಂದ್ರೆ, ಆ ಮಾತಿಗೆ ಕಿವಿ ಕೊಟ್ಟು ಅದ್ರ ಪ್ರಕಾರ ನಡೆಯೋಕೆ ಪ್ರಯತ್ನ ಪಡ್ತಿರ್ತಾರೆ, ಆ ಮಾತಿಗೆ ಮನಸ್ಸು ಕೊಡ್ತಿರ್ತಾರೆ. ಹೌದೇನೋ, ನಾವು ರಕ್ಷಣೆ ಹೊಂದಬೇಕಂದ್ರೆ ಸುನ್ನತಿ ಮಾಡಿಸ್ಕೋಬೇಕೇನೋ, ನಾವು ಫಸ್ಟ್ ಯೂದರಾಗಬೇಕೇನೋ, ಆಮೇಲೆ ನಾವು ಕ್ರೈಸ್ತವ್ರು ಆಗ್ಬೇಕೇನೋ ಅಂತ ಹೇಳಿ ಇವರು ಮನಸ್ಸು ಚಂಚಲವಾಗಿ ಆ ಒಂದು ಬೋಧೆಗೆ ಪ್ರೇರಿತರಾಗಿ ಏನ್ ಮಾಡ್ತಿರ್ತಾರೆ ಅಂದ್ರೆ, ಆ ಮಾತುಗಳು ಕೇಳಿ ಅದ್ರ ಪ್ರಕಾರ ನಡೆಯಕ್ಕೆ ಕೆಲವು ಮಂದಿ ಪ್ರಯತ್ನ ಪಡುತ್ತಿರ್ತಾರ ಅನ್ನೋದು. ಅದಕ್ಕೆ ಪೌಲು ಆ ವಿಷಯನ ತಿಳ್ಕೊಂಡು ಈ ಗಲಾತ್ಯದವರಿಗೆ ಬರೀತಾನೆ, ನಮಗೆ ಸುನ್ನತಿ ಏನ್ ಬೇಕಾಗಿಲ್ಲ. ಅಬ್ರಾಮು ನೀವು ಸಂತಾನದವರಲ್ಲ, ಅಬ್ರಾಮ್ಗೆ ದೇವರು ವಾಗ್ದಾನ ಮಾಡಿ ಆದ್ಮೇಲೆ ಅಬ್ರಾಮು ಸುನ್ನತಿ ಮಾಡಿಸ್ಕೊಂಡಿರೋದು. ಅದಕ್ಕಿಂತ ಮುಂಚೆ ಅಬ್ರಾಮ್ಗೆ ನಂಬಿಕೆಯಲ್ಲಿದ್ದೇನೆ ನೀನು, ಅಬ್ರಾಮನು ನೀತಿವಂತನಂತೇಳಿ ವಾಕ್ಯ ಹೇಳುತ್ತದೆ. ದೇವ್ರು ಅವಾಗೆ ವಾಗ್ದಾನ ಮಾಡೋಣ, ಇನ್ನ ಸುನ್ನತಿ ಈ ಒಂದು ಕ್ರಮ ದೇವ್ರು ಇವ್ರಿಗೆ ಏರ್ಪಾಡು ಮಾಡೋಕ್ಕಿಂತ ಮುಂಚೆನೆ ಅಬ್ರಾಮ್ಗೆ ಏನಂತ ಹೇಳಿರ್ತಾನಂದ್ರೆ, ನಂಬಿಕೆಯಲ್ಲಿದ್ದೇನೆ ಅಬ್ರಾಮು ನೀತಿವಂತನಾಗಣ ಅಂತ ಹೇಳ್ತಾರೆ. ವಾಕ್ಯ ಬಹು ಸ್ಪಷ್ಟವಾಗಿ ಹೇಳಕತ್ತಲ್ಲ, ನೀವು ಅಬ್ರಾಮ್ ಸಂತಾನದವ್ರು ಅಂತಿದ್ದೀರಿ, ಅಬ್ರಾಮನೇ ಸುನ್ನತಿ ಹಾಕಿನ ಮುಂಚೆನೆ ನಂಬಿಕೆಯಲ್ಲಿದ್ದಾನೆ ನೀತಿವಂತನಾಗ್ಯಾರ ಅಂತೇಳಿ ವಾಕ್ಯ ಹೇಳುತ್ತದೆ. ನೀವು ಮತ್ತೆ ಈ ಒಂದು ಸುಳ್ಳು ಬೋಧಕರಿಗೆ ಕಿವಿ ಕೊಡ್ತೀರಲ್ಲ, ಆ ರೀತಿ ಕೊಡಬೇಡ್ರಿ, ನೀವು ನನಗೆ ತೊಂದರೆ ಪಡಿಸಬೇಡ್ರಿ. ನಾವು ಬಂದು ನಿಮಗೆ ಏನು ಸ್ವಾರ್ಥ ನಿಮಗೆ ಸಾರಿವು, ಯಾವ ಸತ್ಯ ಸ್ವಾರ್ಥ ನಿಮಗೆ ನಾವು ಪ್ರಕಟಿಸಿವೋ ಅದ್ರಲ್ಲೇ ನೀವು ಮನಸ್ಸಿಡ್ರಿ. ಮತ್ತೆ ನಿಮ್ಮ ಮನಸ್ಸನ್ನ ನೀವು ಬೇರೆ ಮಾಡ್ಕೋಬೇಡ್ರಿ. ಆ ಸುಳ್ಳು ಬೋಧಕರಿಗೆ ನೀವು ಮನಸ್ಸು ಕೊಡಬೇಡ್ರಿ, ನೀವು ನನ್ನ ತೊಂದರೆ ಪಡಿಸ್ಬೇಡ್ರಿ ಅಂತೇಳಿ ಗದಿಸ್ತವನ ಇವ್ರನ್ನ. ಪೌಲು ಇವ್ರಿಗೆ ಸ್ವಾರ್ಥ ಹೇಳ್ಬೇಕಂದ್ರೆ ಎಷ್ಟು ರೀತಿಯಾಗಿ ಪೌಲಿಗೆ ಹಿಂಸಿಸಾರಂದ್ರೆ, ಒಂದು ಟೈಮು ಸ್ವಾರ್ಥ ಹೇಳ್ಬೇಕಂತೇಳಿ ಹೋಗ್ತಿರುವಾಗ ಪೌಲನ ಕಲ್ಲುಗಳಿದ್ದ ಹೊಡೆದು ಪೌಲು ಸತ್ತೋಗನೇನಂತ ಹೇಳಿ ಊರ್ ಹೊರಗೆ ಹೋಗಿ ತಗೊಂಡೋಗಿ ಸತ್ತಾರೆ. ಭಯಂಕರವಾದ ಹಿಂಸೆ ಪೌಲು ಅನುಭವಿಸ. ಅದನ್ನೇ ಹೇಳತನ, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತಾವಲ್ಲ. ಏನ ಮುದ್ರೆ? ಸ್ವಾರ್ಥ ಸಾರಗ್ ಹೋಗುವಾಗ ಯೇಸು ಸ್ವಾಮಿ ಸಲುವಾಗಿ ಗಾಯಪಟ್ಟಿರುವಂತ ಮುದ್ರೆಗಳು. ಅದಕ್ಕೆ ಕೊಲಸ್ಸಿ ಪತ್ರಿಕೆದಲ್ಲೂ ಕೂಡ ಒಂದು ಮಾತೈತೆ. ಕೊಲಸ್ಸಿ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಏನಂತ, ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸುತ್ತಿರುವೆನು. ಆಮೆನ್. ಏನಂತ ಹೇಳ್ತಾನ? ಬಾಧೆಗಳನ್ನು ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು. ಆದ್ರೆ ಯೇಸು ಸ್ವಾಮಿ ಎಷ್ಟು ಗಾಯಗಳು ಅನುಭವಿಸನು, ಆ ಉಳಿದಿದ್ದು ಕೂಡ ನಾನು ಅನುಭವಿಸ್ತಿದ್ದೀನಿ. ಯಾಕೆ? ಸಭೆಗೋಸ್ಕರ.
ಆ ಒಂದು ಹಿಂಸೆ ನಾನು ಅಂದ್ರೆ ಏನು, ಆ ಶ್ರಮ ಮಧ್ಯದಲ್ಲಿ ನಾನು ನಡೀತೀನಿ. ಸ್ವಾರ್ಥ ಹೇಳುವಾಗ ಎಷ್ಟೋ ರೀತಿಯಲ್ಲಿ ನನಗೆ ಹಿಂಸೆ ಬಂದವ, ಎಷ್ಟೋ ರೀತಿಯಲ್ಲಿ ನನಗೆ ಆತಂಕ ಬಂದವ, ಆದ್ರೂ ಕೂಡ ನಾನು ದೇವ್ರ ಸ್ವಾರ್ಥನ ಹೇಳಕ, ನಾನು ಸಂಘನ ಕಟ್ಟಕ, ನಾನು ನಿಮ್ಮ ಆತ್ಮಗಳ ರಕ್ಷಣೆಯಲ್ಲಿ ನಡೆಸಕ ನಾನು ಪ್ರಯಾಸ ಪಟ್ಟೀನಿ ಅಂತೇಳಿ ಪೌಲ್ ಹೇಳ್ತದ ನನಗೆ. ಇಷ್ಟೆಲ್ಲಾ ಪ್ರಯಾಸ ಪಡ್ತದಿನಲ್ಲ, ನೀವು ಈ ಒಂದು ಸತ್ಯ ವಾಕ್ಯನ ಬಿಟ್ಟು ಯಾರೋ ಬಂದು ಸುಳ್ಳು ಬೋಧಕರು ಹೇಳ್ತಾರಂದ್ರೆ ಅವ್ರ ಮಾತುಗಳು ಕಿವಿ ಕೊಟ್ಟು ನೀವು ಹೋಗ್ತಾ ಇದಿರಲ್ಲ, ಹಂಗ ನೀವು ಹೋಗುವಂತವ್ರಾಗಿರ್ಬೇಡ್ರಿ, ನನಗೆ ತೊಂದರೆ ಪಡಿಸ್ಬೇಡ್ರಿ. ನಾನು ಏನ್ ಸತ್ಯ ಸ್ವಾರ್ಥ ನಾನು ನಿಮ್ಗೆ ಪ್ರಕಟಿಸಿನೋ, ದೇವ್ರು ನನ್ಗೆ ಏನ್ ಹೇಳಿದ ಅನ್ನೋದನ್ನ ಅದ್ರ ಮೇಲೆ ನೀವು ಸ್ಟ್ಯಾಂಡ್ ಆಗಿರ್ರಿ, ಅಲ್ಲೇ ನೀವು ಸ್ಥಿರವಾಗಿರ್ರಿ. ಬರ್ತಿರ್ತಾರ ನಾನಾ ರಕವಾಗಿ ಬರ್ತಿರ್ತಾರ ಸುಳ್ಳು ಬೋಧಕರು. ನಾವು ಗ್ರಹಿಸಬೇಕು ಯಾವ್ದು ಸತ್ಯವಾಕ್ಯವು ಯಾವ್ದು ಅಸತ್ಯ ವಾಕ್ಯವು ಅನ್ನೋದು ನಾವು ವಾಕ್ಯನ ಪರಿಶೀಲಿಸಿ ಗ್ರಹಿಸಬೇಕು. ಸತ್ಯ ಪ್ರಕಾರ ನಾವು ನಡ್ಕೊಳ್ಬೇಕು, ಸತ್ಯ ವಾಕ್ಯ ಪಕ್ಷ ನಾವು ನಿಂತ್ಕೋಬೇಕು. ಅದೇ ಪೌಲ್ ಹೇಳ್ತಿರೋದು. ಇಷ್ಟೆಲ್ಲ ನಾನು ಪ್ರಯಾಸ ಪಟ್ಟು ಕ್ರಿಸ್ತನ ಆ ಮುದ್ರೆಗಳು ಆ ಗಾಯಗಳು ನನ್ನಲ್ಲಿ ಇದಾವಲ್ಲ, ನೀವು ನನ್ನ ತೊಂದರೆ ಪಡಿಸ್ಬೇಡ್ರಿ. ಅದಕ್ಕೆ ಕೊರಿಂಥದ ಪತ್ರಿಕೆದಲ್ಲಿ ಕೂಡ 2ನೇ ಕೊರಿಂಥ ಪತ್ರಿಕೆ ಹೇಳ್ತಾನ, ನಾನು ಹೆಂಗ್ ಹಿಂಸೆ ಪಟ್ಟನ, ತಾನು ಎಷ್ಟು ಕೊರಡೆಗಳಿದ್ದ ಒಡಿಸ್ಕೊಂಡನ. ಒಂದೊಂದು ಟೈಮಲ್ಲಿ ಶರ್ಟ್ ಇಲ್ದಂಗ ವಸ್ತ್ರ ಇಲ್ದಂಗ ನಾನು ಇದೀನಿ, ಕಳ್ಳರು ಬಂದು ನನ್ನ ಹೊಡೆದು ಕಳ್ತನ ಮಾಡ್ಕೊಂಡು ನಾನು ಇದ್ದ ಹೋಗ್ಯಾರ, ನಾನು ಚಳಿನಲ್ಲಿ ಮಕ್ಕಂಡೀನಿ, ಆ ಹಡಗುಗಳ ಅಪಾಯಗಳು ಬಂದವ, ಪ್ರಾಣ ಅಪಾಯಲಿದ್ದ ನಾನು ಹೋಗಿನಿ, ಭಯಂಕರವಾದ ಅಪಾಯಗಳಿದ್ದ ದೇವ್ರ ನನ್ನ ತಪ್ಪಿಸನ. ಇವೆಲ್ಲ ಎದಕ ಸಂಘನ ಕಟ್ಟಕಲ್ಲ, ಸತ್ಯ ಸುವಾರ್ತನ ಹೇಳಕಲ್ಲ. ಇಷ್ಟೆಲ್ಲ ಪ್ರಯಾಸ ಪಟ್ಟು ನಾನು ಸತ್ಯ ಸುವಾರ್ತೆ ನಿಮ್ಮ ಹತ್ರ ತಂದು ಹೇಳಿದ್ರೆ ನೀವು ಮತ್ತೆ ಆ ದಾರಿನ ಬಿಟ್ಟು ಬೇರೊಂದು ದಾರಿಗೆ ನಡ್ಕೊಂತೀರಲ್ಲ, ಆ ರೀತಿ ನಡ್ಕೋಬೇಡ್ರಿ ಅಂತೇಳಿ ಪೌಲ್ ಇವರಿಗೆ ಹೇಳ್ತಾನೆ. ಭಯಂಕರವಾದ ಪೌಲು ಶ್ರಮನ ಅನುಭವಿಸ್ತಾನೆ ಸತ್ಯ ಸುವಾರ್ಥ ಸಲುವಾಗಿ. ಲೋಕದಲ್ಲಿ ಕೂಡ ಅಲೆಕ್ಸಾಂಡರ್ ದಿ ಗ್ರೇಟ್ ಅದನ್ನು, ಅಲೆಕ್ಸಾಂಡರ್ ದಿ ಗ್ರೇಟ್ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ, ಈ ಮುಂದೆ ಭಾಗ ಏನಾಯ್ತಲ್ಲ, ಗಾಯ ಇಲ್ಲದಿದ್ದು ಪಾಠ ಕೂಡ ಇಲ್ಲ ನನ್ನ ಹತ್ರ. ಅಂದ್ರೆ ಇದು ಯುದ್ಧಕ್ಕೆ ಹೋದಾಗೆಲ್ಲ ಏನೋ ಒಂದು ಗಾಯ ತಗಳ್ತಾನೆ ಬಂದತ್ತೆ, ಗಾಯ ಆಗ್ತಾನೆ ಬಂದತ್ತೆ. ಅಂದ್ರೆ ರಾಜ್ಯಗಳು ಜಯಿಸ್ಕೊಂಡ್ ಬಂದಾನ. ಅಂದ್ರೆ ನಾವು ಇಷ್ಟು ಆ ಒಂದು ಹೆಸರು ಸಂಪಾಸಕ, ಇಷ್ಟು ಒಂದು ಘನತೆ ಸಂಪಾಸಕ ಈ ಲೋಕದಲ್ಲಿ, ಅದನ್ನ ಒಂದು ಶರೀರನ ಒಂದು ಪಾಠ ಕೂಡ ಮುಂದೆ ಭಾಗದ ನನಗೆ ಗಾಯ ಇಲ್ಲದ ಪಾಠ ನನ್ನ ಹತ್ರ ಇಲ್ಲ ಅಂತ ಹೇಳಿ ಅತಿಶಯ ಪಡ್ತಾನೆ. ಆದ್ರೆ ಪೌಲು ಏನಂತ ಅತಿಶಯ ಪಡ್ತಾನ, ಲೋಕದ ನಾನು ಸಂಪಾಸಕ, ಲೋಕದಲ್ಲಿ ಏನೋ ಅತಿಶಯ ನಾನು ಪಡ್ತಿಲ್ಲ, ನನಗಾಗಿರೋ ಗಾಯ ಮುದ್ರೆಗಳು ನಾನು ಯೇಸು ಸ್ವಾಮಿನಲ್ಲಿ ಅತಿಶಯ ಪಡ್ತೇನೆ. ಆಮೇನ್, ಹಲ್ಲೆಲೂಯಾ. ಪೌಲು ಯಾರನ್ನೆಲ್ಲ ಅತಿಶಯ ಪಡ್ತಾನ, ಯೇಸು ಸ್ವಾಮಿನಲ್ಲಿ ಅತಿಶಯ ಪಡ್ತಾನೆ. ನಾನು ಯೇಸು ಸ್ವಾಮಿ ಸಲುವಾಗಿ ಗಾಯ ಹೊಂದೀನಿ, ನಾನು ನಿತ್ಯ ರಾಜ್ಯನ ಕಟ್ಟಕ, ನಿತ್ಯ ಜೀವಕ್ಕೆ ನಿಮ್ಮನ್ನ ಸೇರ್ಸಕ ನಾನು ಪ್ರಯಾಸ ಪಟ್ಟೀನಿ. ಅದ್ರ ಸಲುವಾಗಿ ನಾನು ಗಾಯಗಳು ಅನುಭವಿಸೀನಿ. ಅದ್ರ ಸಲುವಾಗಿ ನನಗೆ ಕ್ರಿಸ್ತ ಮುದ್ರೆಗಳು ನನ್ನಲ್ಲಿ ಬಿದ್ದಾವ. ಮತ್ತೆ ಕ್ರಿಸ್ತ ಮುದ್ರೆ ನಮ್ಮಲ್ಲಿ ಐತಾ? ನಮ್ಮ ಜೀವಿತಗಳು ನಾವು ಪರೀಕ್ಷಿಸ್ಕೋಬೇಕು. ಅಂದ್ರೆ ಕ್ರಿಸ್ತ ಮುದ್ರೆ ಬಿದ್ದದವಾ ಅಂದ್ರೆ ನಾವು ಹೋಗಿ ಅರ್ಥಗನ ಪಡಿಸ್ಕೋಬೇಕ. ಅಂದ್ರೆ ನಾವು ಕೂಡ ಸ್ವಾರ್ಥೆಯಲ್ಲಿ ಒಬ್ಬರದಲ್ಲಿ ಗಾಯ ಹೊಂದಬೇಕಂತಲ್ಲ. ಶರೀರ ಸಂಬಂಧವಾದ ಮುದ್ರೆ ಅಲ್ಲ, ಆತ್ಮ ಸಂಬಂಧವಾದ ಮುದ್ರೆ. ಆಮೇಲೆ ಆತ್ಮ ಸಂಬಂಧವಾದ ಮುದ್ರೆ ಅಂದ್ರೆ ಏನ್ ಗೊತ್ತಾ, ಇವಾಗ ಲೋಕ ನಮ್ಮನ್ನ ಆಕರ್ಷಿಸಿ ನಮ್ಮ ಲೋಕದಲ್ಲಿ ಹೇಳಬೇಕಂದಾಗ ಅದರಾಗಿದ ನಾವು ತಪ್ಪಿಸ್ಕೊಂಡು ನಮ್ಮ ಸಾಕ್ಷ್ಯ ಜೊತೆ ನಾವು ಕಾಪಾಡ್ಕೊಂತೀವಿ ನೋಡಿ, ಆ ಸಾಕ್ಷ್ಯನ ಮುದ್ರೆ ನಮ್ಮಲ್ಲಿ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಲೋಕವು ಅಪವಿತ್ರವಾದ ದೃಶ್ಯಗಳು, ಅಪವಿತ್ರವಾದ ಆಲೋಚನೆಗಳು ತಂದು ನಮ್ಮ ಮುಂದೆ ಇಟ್ಟಾಗ ಆ ಅಪವಿತ್ರನ ನಾವು ದೂರ ಇಟ್ಟು ನಮ್ಮ ಪರಿಶುದ್ಧತೆ ನಾವು ಕಾಪಾಡ್ಕೊಂತೀವಿ ನೋಡು, ಆ ಪರಿಶುದ್ಧತೆನ ಮುದ್ರೆ ನಮ್ಮಲ್ಲಿ ಇರ್ಬೇಕು. ಆಮೇನ್. ಭಯಂಕರವಾದ ದ್ವೇಷ, ಕಲಹ, ಸ್ವಾರ್ಥ ಈ ಒಂದು ಪ್ರಪಂಚದಲ್ಲಿ ಕ್ರಿಸ್ತು ಪ್ರೀತಿನ ನಾವು ವ್ಯಕ್ತಪಡಿಸ್ತೀವಿ ನೋಡು, ಆ ಪ್ರೀತಿಯ ಮುದ್ರೆ ನಮ್ಮಲ್ಲಿ ಇರಬೇಕು. ಆಮೇನ್. ಇವು ನಮ್ಮಲ್ಲಿ ಇದಾವ, ಇವು ಕ್ರಿಸ್ತು ಮುದ್ರೆಗಳು ನಾವು ಧರಿಸ್ಕೋಬೇಕು. ಪರಿಶುದ್ಧತೆಯ ಮುದ್ರೆ ನಾವು ಧರಿಸ್ಕೋಬೇಕು. ದೇವರು ಎಷ್ಟು ಪ್ರೀತಿ ತೋರ್ಸೇನೋ ಆ ಪ್ರೀತಿಯನ್ನೋ ಮುದ್ರೆ ನಾವು ನಮ್ಮಲ್ಲಿ ಧರಿಸ್ಕೋಬೇಕು. ನಾವು ಸಾಕ್ಷಿ ಜೀವಿತ ನಾವು ಕಾಪಾಡ್ಕೋಬೇಕು. ಆ ಸಾಕ್ಷ್ಯನ ಮುದ್ರೆ ನಮ್ಮಲ್ಲಿ ಇರಬೇಕು. ಆತ್ಮ ಸಂಬಂಧವಾದ ಮುದ್ರೆನ ನಾವು ಧರಿಸ್ಕೋಬೇಕು. ಅದೇ ಪೌಲ ಹೇಳ್ತಾರೆ. ಆ ರೀತಿ ನಾವು ಜೀವಿಸುವಂತವರಾಗಿರ್ಬೇಕು. ಲೋಕಾನುಸಾರವಾಗಿ
ಲೋಕ ಹೆಂಗ್ ಕರಿತೋ ಹಂಗ್ ಹೋಗಿ ಜೀವಿಸೋರಲ್ಲ. ಬಾರಿ ಮಂದಿ ಕ್ರೈಸ್ತವರು ಲೋಕಾನುಸಾರವಾಗೂ ಇರ್ತಾರ, ಆತ್ಮಾನುಸಾರವಾಗೂ ಇರ್ತಾರ. ಎರಡೂ ದೋಣಿ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡ್ತಿರ್ತಾರ. ಅದೊಂದಿನ ಏನಾಗ್ತದೆ, ಮುನಿಗೆ ಹೋಗ್ತಾರೆ. ಅದು ಅಪಾಯಕರವಾದದ್ದು. ಅದಕ್ಕೆ ಬೈಬಲ್ ಕೂಡ ಏನ್ ಹೇಳ್ತದೆ ಗೊತ್ತಾ, ನೀನು ಬೆಚ್ಚಗಾದ್ರೆ ಇರು, ತಣ್ಣಗಾದ್ರೆ ಇರು, ಉಗುರು ಬೆಚ್ಚಗೆ ಇರಬೇಡ. ನಾನು ನಿನ್ನ ಉಗುಳ್ತೀನಿ ಅಂತ ಹೇಳ್ತಾನೆ ದೇವ್ರು. ಉಗುಳ್ತೀನಿ ಅಂದ್ರೆ ಏನ್ ಹೇಳು, ಇವಾಗ ನಾವು ಉಗುಳಿದ್ರೆ ಆ ಉಗುಳು ನಾವು ವಾಪಸ್ ತಗೊಂತೀವ, ಹಂಗ ದೇವ್ರ ಉಗುಳೇನಾದ್ರೆ ಇನ್ನ ವಾಪಸ್ ತಗೊಳಕ ಆಗೋದಿಲ್ಲ. ಹಂಗಿರಬೇಡ ಅಂತ ಹೇಳ್ತಾನೆ. ಅದಕ್ಕೆ ನಾವು ಕ್ರಿಸ್ತು ಮುದ್ರಣ ಧರಿಸ್ಕೋಬೇಕು, ಆತ್ಮ ಸಂಬಂಧವಾದ ಮುದ್ರಣ ಧರಿಸ್ಕೋಬೇಕು, ನಮ್ಮ ಸಾಕ್ಷಿನ ನಾವು ಕಾಪಾಡ್ಕೋಬೇಕು. ಅವನ ಮುದ್ರೆ ನಮ್ಮಲ್ಲಿ ಇರಬೇಕು, ಪರಿಶುದ್ಧತೆಯ ಮುದ್ರೆ ನಮ್ಮಲ್ಲಿ ಇರಬೇಕು, ಕ್ರಿಸ್ತು ಪ್ರೀತಿಯ ಮುದ್ರೆ ನಮ್ಮಲ್ಲಿ ಇರಬೇಕು. ಆ ರೀತಿ ಜೀವಿಸುವಂತವರಾಗಿರ್ಬೇಕು. ಆಮೇನ್.